ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 12ಗಾಗಿ ಮತ್ತೆ 4 ಜನ NYP ಪ್ಲೇಯರ್ಸ್ಗಳನ್ನು ಖರೀದಿ ಮಾಡಿಕೊಂಡ ಬೆಂಗಳೂರು ಬುಲ್ಸ್ ತಂಡ. ಈಗಾಗಲೇ ಕಳೆದ ಸೀಸನ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಖರೀದಿ ಮಾಡಿದಂಥ NYP ಪ್ಲೇಯರ್ಸ್ಗಳನ್ನು ಮತ್ತೆ ತಂಡಕ್ಕೆ ರಿಟೇನ್ ಮಾಡಿಕೊಂಡ್ರು. ಅದರ ಬಗ್ಗೆ ನಿಮಗಾಗಲೇ ವಿಡಿಯೋನ ಮಾಡಿ ತಿಳಿಸಿದ್ದೀನಿ. ಇದೀಗ ಮತ್ತೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ 4 ಜನ NYP ಪ್ಲೇಯರ್ಸ್ಗಳನ್ನು ತಂಡಕ್ಕೆ ಖರೀದಿ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಯಾರೆಲ್ಲ ತಂಡಕ್ಕೆ ಬಂದಿದ್ದಾರೆ, ಎಷ್ಟು ಜನ ರೈಡರ್ಸ್ಗಳಿದ್ದಾರೆ, ಎಷ್ಟು ಜನ ಡಿಫೆಂಡರ್ಸ್ಗಳಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣಂತೆ. ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಖರೀದಿ ಮಾಡಿರುವಂಥ ಮೊದಲನೇ ಆಟಗಾರ ಯಾರು ಅಂದರೆ ಆಶೀಶ್ ಮಲ್ಲಿಕ್. ಇವರು ರೈಟ್ ರೈಡರ್ ಅಂತಲೇ ಹೇಳ್ಬೋದು. ಇವರನ್ನ ಮೊದಲನೇದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಇದೀಗ ತಂಡಕ್ಕೆ ಸೈನ್ ಮಾಡಿಸಿಕೊಂಡಿದೆ. ಇನ್ನು ಬುಲ್ಸ್ ತಂಡಕ್ಕೆ ಎರಡನೆಯದಾಗಿ ಎಂಟ್ರಿ ಕೊಟ್ಟಿರುವ ಆಟಗಾರ ಯಾರು ಅಂದರೆ ಶ್ರೀ ಶಿವ ತೇಜಸ್ ಎನ್ನುವಂಥ ಲೆಫ್ಟ್ ರೈಡರ್ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಮೂಲತಃ ಆಂಧ್ರ ಪ್ರದೇಶ್ ಆಟಗಾರ ಅಂತಾನೆ ಹೇಳ್ಬೋದು. ಇನ್ನು ಮೂರನೇದಾಗಿ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆಟಗಾರ ಯಾರು ಅಂದ್ರೆ ದೀಪಕ್ ಶಂಕರ್ ಎನ್ನುವಂತ ಲೆಫ್ಟ್ ಕವರ್ ಡಿಫೆಂಡರ್ ನಮ್ಮ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವರು ಮೂಲತಃ ತಮಿಳುನಾಡು ಆಟಗಾರ ಅಂತಾನೆ ಹೇಳ್ಬೋದು. ಇನ್ನು ನಾಲ್ಕನೆಯದಾಗಿ ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿರೋದು ಯಾರು ಅಂದ್ರೆ ಗಣೇಶ್ ಬಿ ಹನುಮಂತ ಗೋಳ್ ಎನ್ನುವಂತ ಆಟಗಾರ. ಇವರು ರೈಟ್ ರೈಡರ್, ಮೂಲತಃ ವಿಜಯಪುರದ ಹುಡುಗ ಅಂತ ತಿಳಿದು ಬಂದಿದೆ. ನಮ್ಮ ಕರ್ನಾಟಕದ ಪ್ಲೇಯರ್ ಅಂತಾನೆ ಹೇಳ್ಬೋದು. ವಿಜಯಪುರದಿಂದ ಇವರು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ NYP ಪ್ಲೇಯರ್ ಆಗಿ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಇದು ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸದ್ಯಕ್ಕೆ ಎಂಟ್ರಿ ಕೊಟ್ಟಿರುವಂತಹ 4 NYP ಪ್ಲೇಯರ್ಸ್ಗಳ ಲಿಸ್ಟ್ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ BC ರಮೇಶ್ ಸರ್ ಅವರು ಯಂಗ್ ಟ್ಯಾಲೆಂಟ್ ಗಳನ್ನ ಹುಡುಕಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ತರ್ತಾ ಇದ್ದಾರೆ. ಇನ್ನು ಯಾರನ್ನೆಲ್ಲ ತರ್ತಾರೆ, ಸದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇರುವಂತಹ ಆಟಗಾರರನ್ನ ಯಾರನ್ನೆಲ್ಲ ರಿಟೇನ್ ಮಾಡ್ಕೊಳ್ತಾರೆ, ಯಾರನ್ನೆಲ್ಲ ರಿಲೀಸ್ ಮಾಡ್ತಾರೆ, ಇದರ ಬಗ್ಗೆ ವಿವರಣೆ ಬೇಕು ಅಂದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.